ಮ್ಯಾಮ್ ಹಾಗೆ ಕೋವಿಡ್ ಟೈಮಲ್ಲಿ ಎಷ್ಟೊಂದು ಜನ ಊಟ ಇಲ್ಲದೆ ಬೆಡ್ ಸಿಗದೆ ಆ ಥರದ್ದೆಲ್ಲ ಸಫರ್ ಪಟ್ಟಿದ್ದಾರೆ. ಆ ಟೈಮಲ್ಲಿ ನಿಮ್ಮ ಟ್ರಸ್ಟಡಿನಲ್ಲಿ ನೀವು ಏನೇನು ಕೆಲಸ ಮಾಡಿದ್ದೀರಾ ಅಂತ ತಿಳಿಸ್ಬೋದಾ? ಅಬ್ಬಾ, ಕೋವಿಡ್ ಅಂತ ನೆನ್ಸ್ಕೊಂಡ್ರೇನೆ ಮೈ ಜುಮ್ ಅನ್ನತ್ತೆ ನನಗಂತೂ. ಆ ಟೈಮಲ್ಲಿ ಆದಂತಹ ಭಯ, ಆ ಟೈಮಲ್ಲಿ ಆದಂತಹ ಒಂಥರ ಆ ಒಂದು ಡಿಪ್ರೆಷನ್, ಅದನ್ನ ಪದಗಳಲ್ಲಿ ನಾನು ಖಂಡಿತ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಅಂತಲ್ಲ, ಬಹುಶಃ ಯಾಕೆಂದ್ರೆ ನಾವು ಪಬ್ಲಿಕ್ ಲೈಫಲ್ಲಿ ಇರೋದ್ರಿಂದ ನನ್ನ ಟ್ರಸ್ಟ್ ಅಲ್ಲಿರೋ ಹೆಣ್ಣು ಮಕ್ಕಳು ನಿಜವಾಗ್ಲೂ ಇವತ್ತು ತುಂಬಾ ನೋವಾಗತ್ತೆ. ರಾತ್ರಿ 12 ಗಂಟೆ 1 ಗಂಟೆ ಫೋನ್ಗಳು ಬರ್ತಾ ಇತ್ತು ನಮ್ಗೆಲ್ಲ. ಆ ಫೋನ್ ಬಂದಾಗ ನಾವು ಅಕ್ಕ ನನ್ನ ಗಂಡಂಗೆ ಉಸಿರಾಟದ ಪ್ರಾಬ್ಲಮ್ ಆಗಿದೆ, ICU ಬೇಕು, ದಯವಿಟ್ಟು ಏನಾದ್ರೂ ಮಾಡಿಸ್ಕೊಡಕ್ಕ. ಆ ರಾತ್ರಿ 12, 1, 2, 3 ಅಂತ ನಾವು ಯಾವತ್ತೂ ಸಮಯ ನೋಡ್ಲಿಲ್ಲ. ಆ ಸಮಯದಲ್ಲಿ ನಾನು ಶಾಸಕರಿಗೆ ಎಷ್ಟೋ ಸಲ ಫೋನ್ ಮಾಡಿದ್ದೀನಿ. ಅಷ್ಟು ಟೈಮಲ್ಲಿ ಮಧ್ಯರಾತ್ರಿ ಆ ಟೈಮು ನೋಡಿದಲೆ ಸಾಹೇಬ್ರು ಅಷ್ಟು ಸಮಯದಲ್ಲಿ ಕೂಡ ನಮ್ಮ ಶಾಸಕರು ಫೋನ್ ರಿಸೀವ್ ಮಾಡಿಕೊಂಡು ನಮಗೆ ಸಹಾಯ ಮಾಡಿದ್ದಾರೆ. ಆದ್ರೆ ಅವರು ಪ್ರಯತ್ನ, ನಾವು ಪ್ರಯತ್ನ, ಎಷ್ಟೆಲ್ಲ ಪ್ರಯತ್ನ ಮಾಡಿದ ಮೇಲೂ ಕೂಡ ನಾವೆಲ್ಲರೂ ಕೆಲವು ಸಲ ಫೇಲ್ಯೂರ್ಸ್ ಆಗಿದ್ದೀವಿ. ಅದೇ ವಿಷಾದನೀಯ. ಎಷ್ಟೇ ಇನ್ಫ್ಲೂಯೆನ್ಸ್ ಇದ್ರು ಭಗವಂತನ ಒಂದು ಆಟ ಇದೆಯಲ್ಲ, ಅದ್ರ ಮುಂದೆ ನಾವ್ ಯಾರು ಅಲ್ಲ ಅನ್ನೋದಕ್ಕೆ ಈ ಕೋವಿಡ್ ಸಮಯನೇ ನನಗೆ ಒಂದು ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಸರ್ ಕೂಡ ಫೋನ್ ಮಾಡ್ತಾ ಇದ್ದಾರೆ ಹಾಸ್ಪಿಟಲ್ಸ್ಗೆ, ನಾವು ಕೂಡ ಮಾಡ್ತಾ ಇದ್ದೀವಿ. ಎಲ್ಲೂ ಖಾಲಿ ಇಲ್ಲ. ನನ್ನ ಟ್ರಸ್ಟಿನ ನನ್ನ ಒಂದು ಹತ್ತಿರದ ಒಂದು ಹೆಣ್ಮಗು ಗಂಡ ಆವಾಗ ತೀರ್ಕೊಂಡ್ಬಿಟ್ರು, ಒಂದು ಸಣ್ಣ ಮಗು. ಹಿಂಗೆ ಎಷ್ಟು ಜನ ಇದಾಯ್ತು ಅಂತಂದ್ರೆ ಅಷ್ಟೆಲ್ಲ ನಾವು ಪ್ರಯತ್ನ ಪಟ್ಟರು ಏನು ಮಾಡಕ್ ಆಗ್ಲೇ ಇಲ್ಲ. ಒಂದು ಕರಾಳವಾದ ದಿನಗಳನ್ನ ನಾವು ಆ ಸಮಯದಲ್ಲಿ ಕಂಡ್ವಿ. ಆದ್ರೆ ನಾವು ಅಷ್ಟೆಲ್ಲ ಭಯಂಕರವಾದ ಸಮಯ, ಹೊರಗ್ ಬರಕ್ಕೆ ಭಯ ಪಡ್ತಾ ಇದ್ದಂತಹ ಸಮಯದಲ್ಲೂ ಕೂಡ ನಾವು ಹೊರಗೆ ಬಂದು ಕೆಲಸ ಮಾಡಬೇಕು ಅನ್ನೋದಕ್ಕೆ ಸ್ಫೂರ್ತಿನೇ ನಮ್ಮ ಶಾಸಕರು ಎಸ್ ಟಿ ಸೋಮಶೇಖರ್ ಸರ್. ಯಾಕೆ ಅಂತೀರಾ? ಅದು ನಿಜವಾಗ್ಲೂ ನಾನು ಇವತ್ತು ಹೇಳ್ತೀನಿ, ನಮ್ಮ ಶಾಸಕರು ನಮ್ಮ ಹೆಮ್ಮೆ. ಯಾಕೆ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಯಾರಾದ್ರೂ ಅಂತಹ ಕೊರೋನಾ ಸಮಯದಲ್ಲಿ ಹೊರಗೆ ಬಂದು ಒಬ್ಬ ಶಾಸಕ ಕೆಲಸ ಮಾಡಿದರೆ ಜನಸಾಮಾನ್ಯರ ತರ ಅಂದ್ರೆ ಅದು ನಮ್ಮ ಎಸ್ ಟಿ ಸೋಮಶೇಖರ್ ಸರ್ ಅವ್ರು ಮಾತ್ರ. ನಮ್ಮ ಜೊತೆನೆ ಏನು ಫುಡ್ ಕಿಟ್ಸ್ ಹಂಚೋದಿರ್ಬೋದು, ತರಕಾರಿಗಳನ್ನ ಕೊಡೋದಿರ್ಬೋದು, ಹಣ್ಣುಗಳನ್ನ ಕೊಡೋದಿರ್ಬೋದು. ಅದು ಹೇಗಾಯ್ತು ಅಂತಂದ್ರೆ ನೋಡಿ, ಒಬ್ಬ ಮುಖಂಡ ಮುಂದೆ ಬಂದ್ರೆ ಹಿಂದೆ ಆಸ್ ಯೂಶಲ್ ಎಲ್ಲರೂ ಫಾಲೋವರ್ಸ್ ಹೊರಗ್ ಬಂದು ನಮ್ ಸರ್ರೆ ಇದ್ದಾರೆ, ನಾವ್ ಯಾಕೆ ಮಾಡ್ಬಾರ್ದು ಅನ್ನುವಂತಹ ಒಂದು ಧೈರ್ಯ ನಮ್ಮಲ್ಲಿ ಬಂದ್ಬಿಡತ್ತೆ. ಹಾಗಾಗಿ ಅವ್ರ ಮುಂದೆ ಬಂದಾಗ ಅವರ ಹಿಂಬಾಲಕರು, ಅವರ ಅಭಿಮಾನಿಗಳು ಎಲ್ಲರೂ ಅವ್ರ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ್ರು. ಅವಾಗ ನಾವು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದೀವಿ ಬಿಡಿ. ನನಗೆ ಒಂದು ಹೆಮ್ಮೆ ಏನಂದ್ರೆ ಅವಾಗ ಸುಮಾರು 750-800 ಜನ ಏನೋ ನಮ್ಮ ಕ್ಷೇತ್ರದಲ್ಲಿ ಸಾವಾಗಿದ್ದು ಕೊರೋನಾ ಇದರಿಂದ. ಅಷ್ಟೂ ಮನೆಗಳಿಗೂ ಸಾವಿನ ಮನೆಗಳಿಗೆ ತಲಾ 1 ಲಕ್ಷ ರೂಪಾಯಿ ನಮ್ಮ ಶಾಸಕರು ಅವರಿಗೆ ಸ್ವಂತ ಹಣವನ್ನ ನೀಡಿ ಅವರಿಗೆ ಒಂದು ಸಾಂತ್ವನವನ್ನೇ. ಯಾವುದೇ ಸಾವನ್ನ ಹಣದಿಂದ ತೂಗ್ಲಕ್ಕಾಗಲ್ಲ ಅಥವಾ ಯಾರಿಗೂ ಸಮಾಧಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಬೇರೆ ವಿಚಾರ. ಆದ್ರೆ ಅವ್ರು ಪಡ್ತಾ ಇದ್ದಂತಹ ಕಷ್ಟ, ಅವತ್ತಿನ ದಿನದಲ್ಲಿ ತಿನ್ನಕ್ಕಿಲ್ಲ, ಉಣ್ಣಕ್ಕಿಲ್ಲ, ಅಕ್ಕಿ ಇಲ್ಲ, ಎಷ್ಟೋ, ಯಾಕಂದ್ರೆ ಹೊರಗೆ ಹೋಗೋಂಗಿಲ್ಲ, ಕೆಲಸ ಮಾಡೋಂಗಿಲ್ಲ, ದುಡಿಮೆ ಇಲ್ಲ ಅಂತ ಎಷ್ಟೋ ಫ್ಯಾಮಿಲೀಸ್ ಬಹಳ ಕಷ್ಟಪಟ್ಟಿದ್ದಾರೆ. ಅಂತ ಟೈಮಲ್ಲಿ ಅದೊಂದು ದೊಡ್ಡ ವರವಾಗಿ ಕಾಣಿಸ್ತು ನಮ್ಮ ಆ ಫ್ಯಾಮಿಲೀಸ್ಗೆಲ್ಲ. ಅಂತಹ ಒಂದು ದೊಡ್ಡ ಸಹಕಾರ. ಮತ್ತೆ ಫುಡ್ ಕಿಟ್ಸ್ ಅಂತೂ ಎಲ್ಲ ಮನೆ ಹಂಚಿದ್ದಾರೆ ಆ ಟೈಮಲ್ಲಿ. ಇದನ್ನ ಯಾಕೆ ಹೇಳ್ದೆ ಅಂದ್ರೆ, ಯಾರಾದ್ರೂ ಒಬ್ರು ದೊಡ್ಡ ವ್ಯಕ್ತಿ, ಮುಖಂಡ್ರು ಅಂತ ಒಬ್ರು ಮುಂದೆ ನುಗ್ಗಿ ದಾರಿ ತೋರಿಸಿದ್ರೆ ನಾವ್ ಎಷ್ಟು ಸ್ಫೂರ್ತಿಯಾಗಿ ಕೆಲಸ ಮಾಡ್ಲಿಕ್ಕೆ ಅಂದ್ರೆ, ಆವಾಗ ನಮ್ಮ ಟ್ರಸ್ಟ್ ಅಲ್ಲಿ ಯಾರೂ ಹೇಳ್ಕೊಳ್ಳುವಂತಹ ದೊಡ್ಡ ಮಟ್ಟದ ಶ್ರೀಮಂತಿಕೆ ಇರುವಂತವ್ರು ಯಾವ ಹೆಣ್ಮಕ್ಳು ಇಲ್ಲ. ನನ್ನನ್ನ ಸಮೇತವಾಗಿ ನಾನು ಮಾತಾಡ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ನಾವೆಲ್ಲರೂ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರೋವಂಥವ್ರು. ನಮ್ದು ಜೀವನ ನಾವು ನೋಡಿಸ್ಕೊಂಡು ಹೋದ್ರೆ ಸಾಕಪ್ಪ ಅನ್ನೋಂಥವ್ಗೆ ಇರೋವಂಥವ್ರೇನೆ. ಆದ್ರೆ ನನಗೆ ಹೆಮ್ಮೆ ಏನನ್ಸತ್ತೆ ಅಂದ್ರೆ, ನಮ್ಮ ಹೆಣ್ಮಕ್ಳು ಅಷ್ಟೆಲ್ಲಾ ಕಷ್ಟ ಇದ್ರು ಕೂಡ, ಅಕ್ಕ ಇವತ್ ನಾನು 4 kg ಅಕ್ಕಿ ಚಿತ್ರಾನ್ನ ಮಾಡ್ಕೊಡ್ತೀನಿ, ಹಂಚಣ ಅಕ್ಕ ಸ್ಲಮ್ಗಳಿಗೆ ಹೋಗಿ, ಯಾರಿಗ್ ತೊಂದರೆ ಇದೆ ಕೊಡೋಣ ಅಕ್ಕ, ಇವತ್ ನಾನ್ ಮಾಡಿಸ್ತೀನಿ. ಆಮೇಲೆ ಇವತ್ ನಾನು ಬೇಳೆ ಕಾಳು ಎಲ್ಲ ಒಗ್ಗೂಡಿಸ್ಕೊಂಡು ಒಬ್ಬೊಬ್ರು 2-2 kg 3-3 kg ಅಕ್ಕಿ, ಬೇಳೆ,
ಇದನ್ನು ಸಾಮಗ್ರಿಗಳು, ತಿನ್ಸಿ, ಉಪ್ಪು, ಸಕ್ಕರೆ ಅಂತ ಹಿಂಗೆ ಟ್ರಸ್ಟ್ ನಲ್ಲಿರೋ ನೂರಾರು ಹೆಣ್ಮಕ್ಳು ಎಲ್ಲ ಟ್ರಸ್ಟಿಗೆ ತಂದು 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 ಅವ್ರವ್ರ ದಿನಸಿ ಇಷ್ಟಿಷ್ಟು ಅಂತ ಆ ದಿನಸಿನೆಲ್ಲ ಒಗ್ಗೂಡಿಸಿ ಎಲ್ಲ ಸಮವಾಗಿ ಭಾಗ ಮಾಡಿ ಎಷ್ಟೋ ಮಹಿಳೆಯರು, ನೂರಾರು ಜನ ಮಹಿಳೆಯರಿಗೆ ಅವತ್ತು ನಾವು ನಮ್ಮ ಟ್ರಸ್ಟ್ ಮುಖೇನ ಕೂಡ ನಾವು ದಿನಸಿ ಸಾಮಗ್ರಿಗಳನ್ನ ನೀಡಿದಂಥದ್ದು. ಹಂಗೆ ಒಬ್ರು ನಮಗೆ ಮಾರ್ಗದರ್ಶನ ನೀಡಿದ್ರೆ ಅದ್ರ ಜೊತೆಗೆ ನಾವು ಕೂಡ ಖಂಡಿತವಾಗಿ ಪಾಲನೆ ಮಾಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ನಮ್ಮ ಶಾಸಕರನ್ನ ನೋಡಿ ನಾವು ಮಾಡಿದ್ವಿ, ನಮ್ಮನ್ನ ನೋಡಿ ನಮ್ಮ ಹೆಣ್ಮಕ್ಳು ಮಾಡಿದ್ರು. ಹೀಗೆ ಸಮಾಜಮುಖಿಯಾಗಿ ಒಬ್ರಿಗೊಬ್ರು ಇದೊಂದು ಚೈನ್ ಲಿಂಕ್ ಆಗಿ ಬಹಳಷ್ಟು ಕೆಲಸಗಳು ಟ್ರಸ್ಟ್ ಮುಖೇನೂ ನಡೀತು, ಮತ್ತೆ ನಮ್ಮ ಶಾಸಕರ ಕಡೆಯಿಂದನೂ ನಡೀತಾ ಸಮಯದಲ್ಲಿ. ಮ್ಯಾಮ್, ಇಷ್ಟೆಲ್ಲಾ ಕೆಲ್ಸಗಳನ್ನ ಮಾಡಿದೀರಾ, ನಿಮ್ಗೇನ್ ಕೊರೋನಾ ಬಗ್ಗೆ ಭಯ ಇರ್ಲಿಲ್ವಾ? ಇಲ್ಲ ನಿಮ್ಗೇನಾದ್ರು ಕೊರೋನಾ ಬಂತ? ಯಾಕೆ ಅಂದ್ರೆ ಆಗಿನ ಸಿಚುವೇಶನ್ ಅಲ್ಲಿ ಹೊರಗ್ ಬಂದ್ ಕೆಲ್ಸ ಮಾಡೋದೇ ಕಷ್ಟ ಆಗಿತ್ತು. ಅಂತದ್ರಲ್ಲಿ ಧೈರ್ಯ ಮಾಡಿ ಹೊರಗಡೆ ಬಂದು ಕೆಲ್ಸ ಮಾಡಿದಾಗ ನಿಮ್ಗೇನಾದ್ರು ಕೊರೋನಾ ಅಟ್ಯಾಕ್ ಆಗಿತ್ತಾ, ಹೇಗೆ ಅಂತ? ಆಗಿತ್ತು, ಇಲ್ಲ ಅಂತ ಏನಿಲ್ಲ. ಯಾಕಂದ್ರೆ ನನಗೆ ಒಂದು ಬಂತು ಜ್ವರ, ಬಟ್ ನನಗೆ ಅಷ್ಟೊಂದು ತೀಕ್ಷ್ಣತೆ ನನಗೇನು ಕಾಣಿಸ್ಲಿಲ್ಲ. ಆದ್ರೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ನನ್ನ ಮುಖೇನ ಅವ್ರಿಗೆ ಅಟ್ಯಾಕ್ ಆಯ್ತು. ಅವ್ರಿಗೆ ತುಂಬಾ ಏರುಪೇರುಗಳು ಕಾಣಿಸ್ತು. ಹಾಗಾಗಿ ನಾವಿಬ್ರು ಅಟ್ ಎ ಟೈಮ್ BGS ಆಸ್ಪತ್ರೆಯಲ್ಲಿ ಅಡ್ಮಿಟ್ ಕೂಡ ಆಗಿದ್ವಿ. ಒಂದು 3 ದಿನಗಳ ಕಾಲ ಕೊರೋನಾದು ಟ್ರೀಟ್ಮೆಂಟ್ ತಗೊಂಡು ನಂತರ ನಾವು ಮನೆಗೆ ಬಂದ್ವಿ. ಅದು ಯಾಕೆ ಅಂತ ಹೇಳಿದ್ರೆ ನನಗಷ್ಟೇ ಅಲ್ಲ, ಸಾವಿರಾರು ಜನಕ್ಕೂ ಆಯ್ತು, ಎಲ್ಲ ಟ್ರೀಟ್ಮೆಂಟ್ ತಗೊಂಡ್ರು, ಕೆಲವ್ರು ಬದುಕಿದ್ರು, ಹೋದ್ರು. ಆದ್ರೆ ನಮ್ ಶಾಸಕರಿಗೆ 2 ಸಲ ಕೊರೋನಾ ಅಟ್ಯಾಕ್ ಆಯ್ತು. ಅವ್ರ ಮಗನಿಗೂ ಆಯ್ತು. ತಾನು ತನ್ನ ಮಗ ಇಬ್ರು ಕೂಡ ಜೀವನೇ ಲೆಕ್ಕಿಸ್ದೆ ಅಷ್ಟು ಉನ್ನತ ಸ್ಥಾನದಲ್ಲಿದ್ದೋರೆ ನಾನು ಏನೂ ಅಲ್ಲ, ನಾನು ಇದ್ರೆ ನಾನು ಯಶವಂತಪುರ ಕ್ಷೇತ್ರದ ಸೇವಕನಾಗಿ ನಾನು ಕೆಲಸ ಮಾಡ್ಬೇಕು, ಇಂಥ ಸಮಯದಲ್ಲಿ ನಾನು ಸೇವೆ ಮಾಡ್ದಿದ್ರೆ ಅದು ಇನ್ನೇನಕ್ಕೆ ಉಪಯೋಗ ನಾವು ಅಂತ ಹೇಳಿ ಅಷ್ಟೊಂದು ಗಟ್ಟಿತನ ಮಾಡ್ಕೊಂಡು ಅಷ್ಟು ದೊಡ್ಡ ವ್ಯಕ್ತಿನೇ ಬಂದು 2 ಸಲ ಕೊರೋನಾ ಬಂದ್ರು ನಾನು ಕೆಲಸ ಮತ್ತೆ ಮಾಡ್ತೀನಿ ಅಂತ ಬಂದು ಅವ್ರು ಓಡಾಡುವಾಗ ಜನಸಾಮಾನ್ಯರ ನಡುವೆ ನಮಗೆಲ್ಲ ಒಂದ್ ಕಡೆ ದಿಗ್ಲಿದ್ದಿದ್, ಅಯ್ಯೋ ಅಂಥವ್ರೆ ಓಡಾಡ್ತವ್ರೆ, ನಾವ್ ಯಾಕೆ ಮಾಡಬಾರ್ದು, ಏನಾಗತ್ ಹಾಗೆ ಬಿಡ್ಲಿ, ನೋಡೋಣ ಭಗವಂತನ ಇಚ್ಛೆ ಹೆಂಗಿದೆ ಹಂಗ ಆಗ್ಲಿ ಅಂತ ಒಂದ್ ಕಡೆ ದಿಗಲು ಇತ್ತು, ಒಂದ್ ಕಡೆ ಧೈರ್ಯನೂ ಇತ್ತು. ಅದೊಂಥರ ಮಿಕ್ಸ್ಚರ್ ಆಫ್ ಫೀಲಿಂಗ್ಸ್. ಆ ಫೀಲಿಂಗ್ಸ್ ನ ಹೇಳೋಕೆ ಬರಲ್ಲ. ಆಮೇಲೆ ಕೆಲವೊಂದ್ಸಲ ಡಿಪ್ರೆಷನ್ ಕೂಡ ಇತ್ತು. ಹೆಂಗಪ್ಪ, ಏನಪ್ಪ, ಏನಾಗ್ಬಿಡುತ್ತೋ, ಎತ್ತಾಗ್ಬಿಡುತ್ತೋ ಅನ್ನುವಂಥದ್ದು. ಆಮೇಲೆ ಯಾವ್ದಾದ್ರು ಒಂದು ಫೋನ್ ಬಂದ್ರೆ ಸಾಕು ಎದೆ ಗಡ 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 ನಡುಗೋ ಬಿಗಿನಿಂಗ್ ಅಲ್ಲಿ. ಯಾಕಂದ್ರೆ ಫೋನ್ ತೆಗೆದ್ರೆ ಸಾಕು ನನ್ ಗಂಡನ್ ಸದಾವು, ನನ್ ಹೆಂಡತಿಗೆ ಹಿಂಗಾಗಿದೆ, ನಮ್ಮ ಮನೇಲಿ ಇದು ಆಯ್ತು, ಹೀಗೆ ಬರೀ ಕೆಟ್ಟ ಸುದ್ದಿಗಳೇನೆ. ಅಲ್ಲಿ ಅನ್ಸತ್ರು, ಇಲ್ಲಿ ಅನ್ಸತ್ರು. ಹಂಗಾಗಿ ಫೋನ್ ರಿಸೀವ್ ಮಾಡಕ್ಕೆ ಭಯ. ಅವಾಗ ಏನ್ ಬರುತ್ತೋ ಸುದ್ದಿ, ಏನಾಯ್ತಪ್ಪ ಅಂತ. ಅಂತಹ ಕೆಟ್ಟ ದಿನಗಳನ್ನು ಕಂಡ್ವಿ, ಭಯಂಕರ ದಿನಗಳನ್ನು ಕಂಡ್ವಿ, ಹೆದರಿಕೆಯ ದಿನಗಳನ್ನು ಕಂಡ್ವಿ. ಅದೇ ರೀತಿ ಗಟ್ಟಿತನದಿಂದ ಕೆಲಸ ಮಾಡಿದ ದಿನಗಳನ್ನು ಕಂಡಿದ್ದೀವಿ. ಅದ್ರ ಜೊತೆಗೆ ವ್ಯಾಕ್ಸಿನೇಷನ್ ಏನಾದ್ರು ಟ್ರಸ್ಟ್ ನಲ್ಲಿ ಎಷ್ಟು ವ್ಯಾಕ್ಸಿನೇಷನ್ ಕೊಡ್ಸಿರ್ಬೋದು? ಇಲ್ಲ, ಟ್ರಸ್ಟ್ ನಿಂದ ನಾವು ವ್ಯಾಕ್ಸಿನೇಷನ್ ಅಂತ ನಾವೇನು ಮಾಡ್ಲೇ ಇಲ್ಲ. ಯಾಕೆಂದ್ರೆ ನಮ್ಗೆ ಅಷ್ಟು ದೊಡ್ಡ ಪ್ರಮಾಣದ ನಾವು ವ್ಯಾಕ್ಸಿನೇಷನ್ ಎಲ್ಲ ನಾವು ಮಾಡೋಷ್ಟು ಶಕ್ತರು ನಾವಲ್ಲ. ಬಟ್ ಈ ವ್ಯಾಕ್ಸಿನೇಷನ್ ಅಂತ ನೀವು ಕೇಳಿದ್ದಕ್ಕೆ ನಾನು ಹೇಳಲೇಬೇಕು. ಆವಾಗ ನಮ್ಮ ಶಾಸಕರು ಸಿಂಗಾಪುರಿಂದ ಏನೋ ಒಂದು ಪ್ರೈವೇಟ್ ಇದ್ರೆ ಸರ್ಕಾರದಿಂದ ಕೊಡುವಂತಹ ವ್ಯಾಕ್ಸಿನೇಷನ್ ಅಲ್ಲದೆ, ಬಿಕಾಸ್ ತುಂಬಾ ಶಾರ್ಟೇಜ್ ಬಂತು ಒಂದ್ ಟೈಮಲ್ಲಿ. ಅವಾಗ ಬಹಳಷ್ಟು ಜನ ವ್ಯಾಕ್ಸಿನೇಷನ್ಗೆ ಸಿಗ್ತಾ ಇಲ್ಲ ಅಂತ ಪರದಾಡ್ತಾ ಇದ್ರು. ಅಂತ ಟೈಮಲ್ಲಿ ಒಂದೊಂದು ವಾರ್ಡ್ನಲ್ಲೂ ಮೆಗಾ ಕ್ಯಾಂಪ್ ಅನ್ನ ಮಾಡಿ 5,000 ಜನಕ್ಕೆ ಅಟ್ ಎ ಟೈಮು ಸಿಂಗಾಪುರಿಂದ ವ್ಯಾಕ್ಸಿನೇಷನ್ ತರಿಸಿ ಅಟ್ ಎ ಟೈಮ್ ಅಷ್ಟು ಜನಕ್ಕೂ ವ್ಯಾಕ್ಸಿನೇಷನ್ ಅನ್ನ ಕೊಡಿಸಿದಂತಹ ದೊಡ್ಡದಾದಂತಹ ಸಾಧನೆ ಮತ್ತೆ ಹೆಗ್ಗಳಿಕೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ಎಸ್.ಟಿ. ಸೋಮಶೇಖರ್ ಗೌಡ್ರದು. ಅವರು ಮುಖ್ಯ ರೂವಾರಿಗಳಾದ್ರು, ಅವರಿಂದೇ ನಾವು ಕೆಲಸ ಮಾಡಿದೀವಿ ಅಷ್ಟೇನೆ. ಅದನ್ನ ಹೇಳಿ ಮಹಿಳೆಯರಿಂದ ಮಹಿಳೆಯರಿಗಾಗಿ, ಮಹಿಳೆಯರಿಗೋಸ್ಕರ ತಮ್ಮ ಜೀವನವನ್ನ ಮುಡುಪಿಟ್ಟು ತುಂಬಾ ಅನೇಕ ಸಾಧನೆಗಳ ಮೆಟ್ಟಿನಲ್ಲಿದ್ದಾರೆ. ಸೊ ಇಷ್ಟೊತ್ತನಕ್ಕೂ ನಿಮ್ಮ ಅಮೂಲ್ಯವಾದ ಕ್ಷಣನ ನಮ್ ಜೊತೆ ಹಂಚ್ಕೊಂಡಿದ್ದೀರಾ. ನಿಮ್ಮ ಭಾವನಾ ಜೀವಿಯಾಗಿ ನಿಮ್ಮ ಸಾಧನೆಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ವಾಹಿನಿ ಕಡೆಯಿಂದ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾವು ಏನೂ ಸಾಧನೆ ಮಾಡಿಲ್ಲ, ನಮಗೆ ತೋಚಿದ್ದನ್ನ ನಾವು ಮಾಡಿದೀವಿ ಅಂತ ಅನ್ಕೊಂಡಿದ್ದಂತ ನಮಗೆ ನೀವು ಗುರುತಿಸಿ ಇಲ್ಲಿವರೆಗೂ ಬಂದು ನಮ್ಮ ವಿಚಾರಗಳನ್ನ ಹಂಚ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಕೊಟ್ಟಂತಹ ನಿಮ್ಮ ಸಂಪರ್ಕ ಚಾನೆಲ್ನವ್ರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ.